ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಕ್ಕೂಸ್ ಕಾರ್ಟೂನ್. ಥೋ, ಈ ಬೆಂಗಳೂರಾಗಿ ಯಾತ್ ನೋಡಿದ್ರು ಮನೆನೇ ಕಾಣಿಸ್ತವೆ. ಒಂದೀಟು ಬಯಲಾಗಿರೋ ಜಾಗನೇ ಇಲ್ಲ. ಯಾವ ಕಡೆಗೆ ಹೋಗ್ಬೇಕಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪೋ. ಬಾತ್ರೂಮ್ ಅಂತೆ ಬಾತ್ರೂಮ್, ಅದ್ರೊಳಗೆ ಹೋಗಿ ನಮ್ಗೆ ಅಭ್ಯಾಸ ಇಲ್ಲ, ಏನಿಲ್ಲ. ಎಷ್ಟೊತ್ತು ಕೂಕೊಂಡ್ರೂ ಬರಲ್ಲ. ಥೋ, ಎಲ್ಲನ ಒಂದಿಟ್ಟು ಬಯಲು ಜಾಗ ನೋಡ್ಕೊಂಡು ಹೋಗಿ ಬರ್ಬೇಕಂತ. ಯಾವ ಕಡೆಗೆ ಹೋಗಲ್ಲ, ಎಲ್ಲಿ ನೋಡಿದ್ರು ಮನೆ, ಎತ್ ನೋಡಿದ್ರು ಜನ. ಥೋ, ಏನು ಮಾಡೋದಪ್ಪ. ಇದೇನು ತಿಮ್ಮಜ್ಜಿ ಚೊಂಬಿಡ್ಕೊಂಡು ಎತ್ಲ ಹೋಗಂಗೆ ಕಾಣುತ್ತೆ. ಥೋ, ಎತ್ತೋಗ್ತಾಯ್ತಿದು. ಓಯ್ ತಿಮ್ಮಜ್ಜಿ, ತಿಮ್ಮಜ್ಜಿ ನಿಲ್ಸಜ್ಜಿ, ಅದೇನ್ ಹೋಗ್ತಿದೆ ಹಂಗೆ ಬಂದೆ. ಇದ್ಯಾರು ನಮ್ ಲಕ್ಷ್ಮಕ್ಕ ಕೂಗ್ದಂಗ ಆಗ್ತೈತೆ. ಲಕ್ಷ್ಮಕ್ಕನೇ ಇರಂಗ ಇದ್ದಾಳಪ್ಪ. ಇದೇನ್ ಹೋಗ್ತಿದ್ಯಾ ತಿಮ್ಮಜ್ಜಿ ಚೊಂಬಿಡ್ಕೊಂಡು? ಇಲ್ಲೇ ಬೈಲಿಗೆ ಹೋಗೋಣ ಅಂತ ಹೋಗ್ತಿದ್ದೆ ಕಡೆ. ಏನು ಬೈಲಿಗೆ ಹೋಗ್ತಿದ್ಯಾ? ಎಲ್ಲಿ ಹೋಗ್ತಿದ್ಯಾ ಇತ್ತ? ನೀನ್ ಯಾಕೆ ಹಂಗೆ ಬಾಯಿ ತೆಗಿತ್ಯಾ? ಮುಚ್ಚು ಬಾಯಿ, ನನಗೇನು ಓದವು. ಏನು ಹೊಸ್ದಾಗ ಬೈಲಿಗೆ ಹೋಗ್ತಿದ್ದೀನಿ ನಮ್ಮಂಗೆ ಆಡ್ತೀಯ. ದಿನ ಹೋಗೋದ್ ನೀನೆ, ಇಲ್ಲೂ ಹೋಗ್ತಾ ಇದ್ದೀನಿ ಅಷ್ಟೇನ. ಥೋ ತಿಮ್ಮಜ್ಜಿ, ಬಯಲಿಗೆ ಹೋಗಂಗಿಲ್ಲ. ಇಲ್ಲೆಲ್ಲ ಬೆಂಗಳೂರಲ್ಲಿ ಯಾರನ್ನ ನೋಡಿದ್ರೆ ಫೈನ್ ಹಾಕ್ಬಿಡ್ತಾರೆ. ಹೋಗಿ ಅಲ್ಲಿ ವಾಶ್ರೂಮ್ ಅಂತ ಇರುತ್ತಲ್ಲ ನಿಮ್ಮ ಮನೇಲಿ, ಅಲ್ಲಿ ಹೋಗು. ನನ್ನ ಮಗನೂ ಅದನ್ನೇ ಹೇಳ್ದೆ ಕಣ, ಹೋಗು ಅಲ್ಲಿ ವಾಶ್ರೂಮ್ಗೆ ಅಂತಾನೆ. ಅಲ್ಲಿಗೆ ಹೋಗಿದ್ದೆ. ಎಷ್ಟೊತ್ತು, 1 ಗಂಟೆ ಕೂಕೊಂಡ್ರು ಬರೋಕ್ಕಿಲ್ಲ. ಹೋಗು, ನನಗೆ ನಾನು ಎಷ್ಟೊತ್ತಂತ ಕೂಕಮ್ಮನ. ನಂಗೆ ಅದು ರೂಢಿ ಇಲ್ಲ, ಏನಿಲ್ಲ. ನನಗೆ ಬಯಲಿಗೆ ಹೋದ್ರೇನೆ ಅಮ್ಮ ಬರೋದು. ಥೋ, ನಿನ್ನ ಮನ್ಕಾಯಿಗೆ ಹೋಗ. ಬರಲಿಲ್ಲ ಅಂದ್ರೂ ಅಲ್ಲೇ ಕೂಕ ಹೋಗತ್ತಾ. ಹಿಂಗೆಲ್ಲ ಹೋಗಂಗಿಲ್ಲ. ಇಲ್ಲಿ ನೋಡಿದ್ರೆ ಬೈತಾರೆ ಜನ. ಅದೇ ಬೈತಾರೆ ಬೈಲಿ ನೋಡೋಣ. ಥೋ, ಹೋಗಜೆ, ನಿಂಗೆ ಹೇಳೋದು ಅರ್ಥ ಮಾಡ್ಕ. ಏನಮ್ಮ ನೀನು, ಬಾ ನಮ್ಮನೆಗೆ. ನಾ ಹೋಗಿ ನಿಂತಿಲ್ಲ ನಮ್ಮ ಮನೆಯವ್ರ ಮನೆಗೆ. ಅದ್ಯಾಕೆ ಹಿಂಗೆ ಆಡ್ತೀನಿ ನೀನು? ಬಯಲಿಗೆ ಹೋದ್ರೆ ಯಾಕೆ ಬೈತಾರೆ? ಯಾರು ಏನು ಹೋಗಲ್ವ? ಯಾರು ಹೋಗ್ದಿಲ್ಲದ್ ನಾನು ಹೋಗ್ತೀನಿ. ಥೋ, ಹೋಗಲ್ಲ ಅಂತ ಅಲ್ಲ ಕಣಜಿ, ಬೆಂಗಳೂರಾಗೆ ಹೋಗಂಗಿಲ್ಲ. ಹೋದ್ರೆ 1000 ರೂಪಾಯಿ 2000 ರೂಪಾಯಿ ಫೈನ್ ಹಾಕ್ತಾರೆ. ಅವಾಗ ಕೊಡ್ತೀಯೇನು ಹೇಳು? 1000 ರೂಪಾಯಿ 2000 ರೂಪಾಯಿ. ಏನು 1000 ರೂಪಾಯಿ 2000 ರೂಪಾಯಿ ಫೈನ್ ಹಾಕ್ತಾರ ಬಯಲಿಗೆ ಹೋದ್ರೆ? ನಮ್ಮೂರಾಗ ನಾವು ಎಷ್ಟು ಸತಿ ಹೋಗ್ತೀವಮ್ಮ, 1 ರೂಪಾಯಿ ಫೈನ್ ಹಾಕಲ್ಲ. ಇದೇನು ಹಿಂಗೆ ಹೇಳ್ತೀಯ ಲಕ್ಷ್ಮಕ್ಕ ನೀನು? ಓ, ಇಲ್ಲಿ ಹಂಗೇನೆ ಫೈನ್ ಹಾಕ್ತಾರೆ. ಕ್ಲೀನಾಗಿರ್ಬೇಕು ಸಿಟಿ ಅಂತನ. ಅದಕ್ಕೆ ಮನೇಲೆ ಎಲ್ಲ ಮಾಡಿರ್ತಾರೆ. ಹೋಗಿ ಅತ್ತ, ಅಲ್ಲೇ ಅಡುಗೆ ಮನೆ ಐತೆ, ಅಲ್ಲೇ ದೇವ್ರ ಮನೆ ಐತೆ, ಅಲ್ಲೇ ಬಾತ್ರೂಮ್ ಅಂತೆ, ಅಲ್ಲೇ ತಿಂಬೋದು, ಅಲ್ಲೇ ಯೋಲೋದು. ನನ್ನ ಕೈಲಾಗಲ್ಲ. ಮತ್ತೆ ಈ ಕಸ್ಮಾಲ್ದಾಗ ನಾನು ಇರೋಕ್ಕಾಗಲ್ಲಮ್ಮ. ನಡಿ, ನಾಳೆ ಊರ್ಗನ ಹೋಗೋಣತ್ತ. ಇಲ್ಲೇ ಯಾರು ಇರ್ತಾರತ್ತ. ಆಗಳಜ್ಜಿ, 1 ವಾರ ಇರ್ತೀನಿ ನನ್ನ ಮೊಮ್ಮಕ್ಳ ಜೊತೆಗೆ ಅಂತ ಬಂದು ಅಲ್ಲೇ 2 ದಿನಕ್ಕೆ ಹೊರಟೆ. ಹೋಗೆ, ಈ ಕಸ್ಮಾಲ ಯಾವ ಕೈಲಿ ನೋಡ್ಕೊಂಡಿರೋಕ್ಕಾಗುತ್ತೆ? ನನಗೆ ಊಟನೇ ಸೇರಲ್ಲಮ್ಮ. ನಾನು ಊಟನೇ ಮಾಡಿಲ್ಲ ಬಂದಾಗಿಂದ. ಅಲ್ಲೇ ಹೇಳ್ತಾರೆ, ಅಲ್ಲೇ ತಿಂತಾರೆ. ಥೋ, ಏನು ಮಾಡೋಕ್ಕಾಗಲ್ಲ. ಬೆಂಗಳೂರು ಜೀವನನೇ ಇಷ್ಟು, ಹಿಂಗೆ ಇರುತ್ತೆ ಬೆಂಗಳೂರು. ಹೋಗಮ್ಮ, ಅದೇನು ಬೆಂಗಳೂರು. ಥೋ, ಏನು ಜೀವನ. ನಮ್ಮ ಹಳ್ಳಿಯಾಗಿದ್ದಷ್ಟು ನೆಮ್ಮದಿ ಇರಲ್ಲಮ್ಮ ತಾಯಿ ಇಲ್ಲಿ. ಸರಿ, ಹೋಗಿ ಆ ಚೊಂಬಿಗೆ ಹೋಗು. ಯಾರೇನಂಬ ನೋಡಿರಿ. ಸರಿ ಇರಮ್ಮ ತಾಯಿ, ಈಗ ಬರ್ತೀನಿ ಇಲ್ಗೇನ. ಇಲ್ಲೇ ಕೂಕೊಂಡು ಮಾತಾಡೋಣ. ಥೋ, ಅದ್ಯಾತದಜ್ಜಿ ಕಸ್ಕ ಪಸ್ಕ ಅಂತ ಆಗಿತ್ತಿ ಅಡ್ಕೆಲೆನ. ಹೋಗತ್ತ, ಉಗ್ತು ಬಾಯ್ ತೊಳ್ಕ. ಇಲ್ಲಿ ಯಾರನ್ನು ನೋಡಿ ಬೈತಾರೆ. ಒಳ್ಳೆ ಚೆನ್ನಾಗಾತಲ್ಲೇ ಲಕ್ಷ್ಮಕ್ಕ. ಬೈಲಿಗೆ ಹೋಗಕ್ಕೂ ಬೈತಾರೆ ಎಂತಿ, ಅಡ್ಕೆಲೆ ಹಾಕೊಂಡ್ರು ಬೈತಾರೆ ಎಂತಿ. ಇನ್ನೇನು ಮಾಡ್ಬೇಕಮ್ಮ ನಾನು? ಅಡ್ಕೆಲೆ ಹಾಕ್ಯ ಬೇಡ ಅಂಬಲ್ಲ. ನಿಮ್ಮ ಮನೆ ಒಳಗಿದ್ದಾಗ ಹಾಕ್ಯಂಡು ಅಲ್ಲೇ ಬಸ್ಲಕ್ಕೆ ಹೋಗಿ. ಥೋ, ತಿಂಬದು ಯೋಲದು ಅಲ್ಲೇ ಉಗ್ಯೋದು. ಯಪ್ಪ, ನನ್ನ ಕೈಲಿ ಈ ಕಸ್ಮಾಲ್ದಾಗ ಇರೋಕ್ಕಾಗಲ್ಲ ಕಣಮ್ಮ ತಾಯಿ. ಏನಾದರೂ ನಮ್ಮ ಊರಾಗಿದ್ದಷ್ಟು ನನಗೆ ಇಲ್ಲಿ ನೆಮ್ಮದಿ ಇಲ್ಲಮ್ಮ ತಾಯಿ. ಏನು ಮಾಡೋಕ್ಕಾಗಲ್ಲ. ಬಂದಿತ್ತಾಗ 1 2 ದಿನ ಅನುಸರಿಸ್ಕೊಂಡು ಹೋಗ್ಬೇಕು. ಹಿಂಗೆ ಇರುತ್ತೆ ಬೆಂಗಳೂರಾಗಿ. ಬಾ ಕುಕ್ಕ, ಇಲ್ಲಿ ಒಂದು ಕ್ಷಣ ಕೂಕೊಂಡು ಮಾತಾಡೋಣ. ಅಷ್ಟೋಗಿ ಅಡ್ಕೆಲೆ ಉಗುತ್ಬಾ, ಆಮೇಲೆ ಬಾ. ಸರಿ ಕಣಮ್ಮ ತಾಯಿ, ಉಗುದ್ ಬತ್ತೀನಿ ನೀರು. ಅಲ್ಲಡೆ ಲಕ್ಷ್ಮಕ್ಕ, ಅದು ಯಾವ್ದ ಯಮ್ಮ ಬತ್ತಿರೋದ? ಆ ಕೂದಲು ಏನು ಹೆಂಗೈತೆ ಅದು? ಥೋ, ಅದೇನೇ ಕೆಂಪು ಕಲರ್ ಐತಲ್ಲ ಅದು? ಅಜಯ್, ಯಾವ ಕಲರನ್ನೇ ಇರಲಿ ಸುಮ್ಮನೆ ಕಳಜಿ ನೀನು. ನಮ್ಗೆ ಹಾಕ್ಬೇಕು ಅಲ್ಲ. ಅದ್ಯಾತದೆ ವ್ಯಾಸ ಅಂತದು ನೋಡೆ. ಅದನ್ನ ನಾಕೆ ಅಂಗಿ ಏನೋ ಇಕ್ಕೊಂಡು ಚಡ್ಡಿ ಇಕ್ಕೊಂಡಂಗೆ ಹಂಗೆ ಬತ್ತಾಯ್ತಲ್ಲ ಅದು. ಉಟ್ಕಸ್ಮಲದ್ದು. ಅಜಯ್, ಬಾಯಿ ಮುಚ್ಕೊಂಡು ಕುಕ್ಕ ನೀನು. ನಿಂಗೇನು ಒಂದಿದ್ದ ಇಲ್ಲಿ ಅರ್ಥನೇ ಮಾಡ್ಕೊಂಬಲ್ಲಮ್ಮ. ನಮ್ಮೂರಿಗೆ ಹೋಗತಕ್ಕ ತಿಕ್ಕ ಮುಚ್ಕೊಂಡಿರು. ಜಾಸ್ತಿ ಮಾತಾಡ್ಬೇಡ ನೀನು. ಥೋ, ಸುಮ್ಮ ಕುಕ್ಕಳಜ್ಜಿ ನೀನು. ಯಾರು ಎಂಥ ಬಟ್ಟೆನ ಹಾಕೊಂಬ್ಲಿ, ಹೆಂಗನ ಇರಲಿ, ನಮ್ಗೇನು ಬೇಕು? ಬೆಂಗಳೂರಾಗೆಲ್ಲ ಹಿಂಗೇನೆ ಫ್ಯಾಷನ್ ಅಂತ ಅದು. ಯಾವ ಫ್ಯಾಷನ್ನು ಏನು ಗೀಸನ್ನು ಹೋಗಮ್ಮ ಅತ್ತ. ಥೋ, ನಮ್ಮ ಹಳ್ಳಿ ಹೆಣ್ಮಕ್ಳು ಅಷ್ಟು ಲಕ್ಷಣ ಬರಲ್ಲ ಇವು ಯಾವನ. ಇಲ್ಲೆಲ್ಲ ಹಂಗೆ ಸುಮ್ಮ ಕುಕ್ಕಾಗ್ತ ನೀನು. ನಿಂಗೆ ಏನಾಗಬೇಕು? ಓಯ್ ಬಾರ್ ಮಗ ಇಲ್ಲಿ. ನಾನಾ ಆಂಟಿ? ನಿನ್ನೆ ಬಾರಮ್ಮ ಇಲ್ಲಿ. ಯಾವ ರಮಣಿ ನಿಮ್ಮದು? ಈ ತಿಮ್ಮಜಿಗೆ ಏನು ಬಂದಿರೋದು? ಸುಮ್ಮನೆ ನಮ್ಮ ಮಾನ ಮರ್ಯಾದೆ ಕಳಿತೈತಿ. ಈ ಅಜ್ಜಿನ ಇಲ್ಲಿ ಬಾರಜಿ ಕೂತ್ಕೊಂಡು ಮಾತಾಡೋಣ ಅಂತ ಕರೆದಿದ್ದೆ, ತಪ್ಪಾತು. ಥೋ, ನಮ್ದು ಅಜ್ಜಿ, ನಮ್ಮದು ರಾಯಚೂರು. ಏನು ರಾಯಚೂರಿಂದ ಇಲ್ಲಿಗೆ ಬಂದಿದ್ಯಾ? ಏನು ಮಾಡ್ತಿದ್ಯಾ? ಅಜ್ಜಿ, ನಾನು ನಮ್ಮಪ್ಪ ನಮ್ಮಮ್ಮ ಎಲ್ಲ ಇಲ್ಲೇ ಸೆಟಲ್ಡ್ ಆಗಿರೋದು. ನಮ್ದು ಇಲ್ಲೇ ಸ್ವಂತ ಮನೆ ಇದೆ. ಏನು ಸ್ವಂತ ಮನೆ ಕಟ್ಟಿದ್ದೀರಾ? ಏನು ಕೆಲಸ ಮಾಡ್ತಾರಮ್ಮ ನಿಮ್ಮಪ್ಪ? ಅಜ್ಜಿ, ನಮ್ಮಪ್ಪ ಇಂಜಿನಿಯರ್. ನಿಂದು ಮದುವೆ ಆಗತ್ತೇನಮ್ಮ? ಅಜ್ಜಿ, ನಂದು ಮದುವೆ ಆಗಿದೆ. ಮದುವೆ ಆಗಿ 1 ವರ್ಷಕ್ಕೆ ಗಂಡನ ಬಿಟ್ಟು ಬಂದು ಇದ್ದೀನಿ ಅಪ್ಪನ ಮನೆಯಲ್ಲಿ. ನಿನ್ಗೆ ಯಾಕೆ ಮಾನ ಮರ್ಯಾದೆ ಇಲ್ವಮ್ಮ? ಹಿಂಗೆ ಮಾತಾಡ್ತೀಯಲ್ಲ. ಥೋ, ಹೋಗು. ಏನು ಧೈರ್ಯವಾಗಿ ಹೇಳ್ಕೊಂತಿದ್ಯಲ್ಲೇ ಗಂಡನ್ ಬಿಟ್ಟಿದ್ದೀನಿ ಅಂತನ? ಅಜ್ಜಿ, ಇದೆಲ್ಲ ಕಾಮನ್ ಇಲ್ಲಿ. ನೀವು ಯಾಕೆ ತಲೆ ಕೆಡಿಸ್ಕೊತಿದ್ದೀರಾ ನನ್ನ ಬಗ್ಗೆ? ನನಗೆ ತಲೆ ಕೆಡಿಸ್ಕೊಂಡಿಲ್ಲ. ನೀನೆಂತ ಮಾನ್ಗೆಟ್ಟಾಳಿರ್ಬೇಕೆ? ಮಾನ ಮರ್ಯಾದೆ ಇಲ್ದಲೆ ಮಾತಾಡ್ತಿದ್ಯಲ್ಲೇ.
ಅಜ್ಜಿ ಏನಂತ ಇದ್ದೀರಾ? ನಂಗೆ ಅರ್ಥ ಆಗ್ತಾ ಇಲ್ಲ ನೀವು ಮಾತಾಡ್ತಾ ಇರೋದು. ಈ ಅಜ್ಜಿ ಮಾತಾಡೋದೇನ ನಾ ಹುಡುಗಿಗೆ ಅರ್ಥ ಆದ್ರೆ ಅಷ್ಟೇ ಮುಗೀತು ನಮ್ಮ ಕತೆ. ಈ ಅಜ್ಜಿಗೆ ಏನು ಭಯ ಮುಚ್ಕೊಂಡಿರಕ್ಕೆ ಏನು ತಂಬುತ್ತೋ. ಹಂಗೆಲ್ಲ ಗಂಡನ್ ಬಿಟ್ಟು ಬರ್ಬಾರ್ದು ಕಣಮ್ಮ. ಬಂದ್ರೆ ಜನ ಸುಮ್ಮನೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅಜ್ಜಿ ಅವನು ಸರಿ ಇಲ್ಲ, ಅದಕ್ಕೆ ನಾನು ಅವನ್ನ ಬಿಟ್ಬಿಟ್ಟು ಬಂದೆ. ಏನ್ ಮಾಡೋದು ನಮ್ಮ ಗಂಡನ್ ಬಿಡ ಅಂತದ್ ನೀನು? ಅಜ್ಜಿ ಅವನು ಯಾವಾಗ್ಲೂ ಮನೆಗೆ ಲೇಟಾಗಿ ಬರ್ತಾನೆ, ಕೇಳಿದ್ರೆ ಕೆಲ್ಸ ಕೆಲ್ಸ ಅಂತ ಹೇಳ್ತಾನೆ, ಅದಕ್ಕೆ ನಾನು ಅವನ್ನ ಬಿಟ್ಬಿಟ್ಟೆ. ಅಯ್ಯೋ ನಿನ್ ಮಕ್ಕೆ, ಬರೀ ಲೇಟಾಗಿ ಬರ್ತಾನೆ ಅಂತ ಗಂಡನ್ ಬಿಟ್ಟು ಬಂದಿದ್ಯೆ ನಿನ್ಗೆ ಯಾರು ಬೈದು ಬುದ್ಧಿ ಹೇಳೋದಿಲ್ಲ ಅನ್ಸುತ್ತೆ ಮನೆಗೆ ಹಿರಿಯರು, ಅದಕ್ಕೆ ನೀನು ಹಿಂಗೆ ಕೆಟ್ಟು ಕೆರ ಹಿಡ್ದಿದ್ಯಾ ಅನ್ಸುತ್ತೆ. ಅಜ್ಜಿ ನೀವೇನೋ ಹೇಳ್ತಾ ಇದ್ದೀರಾ, ಅದೇ ನನಗೆ ಅರ್ಥ ಆಗ್ತಾ ಇಲ್ಲ ಅದು. ಸರಿ ಅಜ್ಜಿ ನಾನು ಹೋಗಬೇಕು, ನನಗೆ ಟೈಮ್ ಆಗ್ತಿದೆ, ನನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗಬೇಕು. ಸರಿ ಹೋಗಮ್ಮ ನೀನು. ಅಲ್ಲೋಡ್ ಲಕ್ಷ್ಮಕ್ಕ, ಅದು ಹೇಳ್ಕವಾದ ಮಾನ್ಗೆಟ್ಟಿದ್ದು ಗಂಡನ್ ಬಿಟ್ಟು ಬಂದಿದ್ದೀನಿ, ಬರೀ ಲೇಟಾಗಿ ಬರ್ತಾನೆ ಅಂತ ಗಂಡನ್ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತೈತಲ್ಲ, ಅದಕ್ಕೆ ಎಷ್ಟು ಮಾನ ಮರ್ಯಾದೆ ಇರಬೇಕು. ಯಾರನ್ನ ಬರೀ ಲೇಟಾಗಿ ಬರ್ತಾರೆ ಅಂತನ ಗಂಡನ್ ಬಿಟ್ಟು ಬರ್ತಾರೆ ನಮ್ಮ? ಓಯ್ ತಿಮ್ಮಜ್ಜಿ, ನಿಂಗೆಲ್ಲನ ಗೊತ್ತಾಗಲ್ಲ. ಈ ಬೆಂಗಳೂರಾಗೆ ಹಂಗೇನೆ, ಸುಮ್ಮನೆ ಒಂದೇಟು ಹೊಡೆದ್ರು ಬಿಟ್ಟು ಬರ್ತಾರೆ, ಕ್ಯಾಕ್ರಿಸಿದ್ರು ಬಿಟ್ಟು ಬರ್ತಾರೆ, ಉಗಿದ್ರು ಬಿಟ್ಟು ಬರ್ತಾರೆ. ಇಷ್ಟೇ ನಡೀತಾ ಇರೋದು ಸಮಾಜದಲ್ಲಿ. ಬಾರಮ್ಮ, ನಮ್ಮ ಕಾಲದಾಗೆಲ್ಲ ಹಿಂಗಿರ್ತಿರ್ಲಿಲ್ಲ. ಏನು ಒಯ್ದ್ರು ಬೈದ್ರು ಸಾಯಿಸಿದ್ರು ಗಂಡನೇ ಸರ್ವಸ್ವ ಅಂದ್ಕೊಂಡು ಗಂಡನ ಮನೇಲೇ ಇರ್ತಿದ್ವಿ ಸಾಯ್ತಕನ. ಇವೇನು ಒಳ್ಳೆ ಲೇಟಾಗಿ ಬರ್ತಾರೆ ಅಂತ ಬಿಟ್ಟು ಬಂದಿರೋದು ಹೇಳುದು. ಇಲ್ಲೆಲ್ಲ ಹಂಗೆ ಕಣಜ್ಜಿ, ಏನು ಮಾಡೋಕ್ಕಾಗಲ್ಲ. ನೀನು ಹಂಗೆ ಯಾರನ್ನೂ ಹಂಗೆ ಕೇಳಕ್ಕೆ ಹೋಗ್ಬೇಡ. ನಮ್ಮೂರಂಗಲ್ಲ ಜನ ಇಲ್ಲಿ ಒಂದು ಈಟೇನ ಸಿಕ್ಕಿದ್ರು ಸಾಕು ಎಲ್ಲ ಗುಂಪು ಕಟ್ಕೊಂಡು ಒಯ್ದೇ ಬಿಡ್ತಾರೆ ನಮ್ಮನ್ನ. ಸುಮ್ಮನಿರು, ನಮ್ಗೆ ಯಾಕೆ ಆಗಬೇಕು ಅದು? ಇಲ್ಲ ಕಣೆ, ಯಾರನ್ನ ಆಗಲಿ ಜನನೇ ಅಲ್ವೇನೆ, ಏನೋ ಕಷ್ಟ ಸುಖ ವಿಚಾರಿಸ್ತೆ, ಅಷ್ಟಕ್ಕೇನ ನೀನು ಯಾಕೆ ಹಿಂಗೆ ಆಡ್ತೀಯ? ಎಲ್ಲರೂ ನಮ್ಮಂಗೆ ಇರಲ್ಲ. ನೀನೇನು ಅನ್ಕೊಂಬಕ್ಕೆ ಹೋಗ್ಬೇಡ. ಬೆಂಗಳೂರಿದು ಸುಮ್ಮನಿರು, ನಮ್ಗೆ ಯಾಕೆ ಬೇಕು? ಬಂದಿದ್ದೀವಿ ಒಂದು 2 ದಿವಸ ಇದ್ದು ಸುಮ್ಮನೆ ನಮ್ಮ ಪಾಡಿಗೆ ನಾವು ಹೋಗೋಣ. ಅಲ್ಲೋಡೇ ಅದಿರೋದ, ಅದು ಬರ್ತಾ ಇರೋದು ನೋಡೇ, ಒಳ್ಳೆ ಹಂಚಿ ಕಡ್ಡಿ ಇದ್ದಂಗೆ ಐತೆ ಅದು ನಡ್ಕೊಂಬತ್ತಿರೋದು ನೋಡೇ. ಬಟ್ಟೆ ನೋಡು, ಆ ಯಾಸ ನೋಡು, ಆ ತಲೆ ನೋಡು, ಥೋ ನನ್ನ ಕೈಲಿ ನೋಡೋಕ್ಕಾಗಲ್ಲಮ್ಮ ಇವನ್ನೆಲ್ಲನ. ಥೋ ನಿನ್ಗೆ ಏನಾಗಬೇಕಾಜಿ? ಎಷ್ಟು ಸತಿ ನನ್ನ ಹೇಳಿದ್ರೆ ನೀನು ಅರ್ಥನೇ ಮಾಡ್ಕೊಂಬಲ್ವಲ್ಲ ಅಜ್ಜಿ. ಥೋ ಹೋಗು. ಯಾಕಮ್ಮ ನಿಮ್ಮಪ್ಪ ನಿಮ್ಮಮ್ಮ ನಿಂಗೆ ಊಟ ಇಸ್ಕಲ್ವೇ ತಿಂಬಕ್ಕೆ? ಹಿಂಗಿದೆಯಲ್ಲ ಸಣ್ಣಕ್ಕೆ. ಏನು ಆಂಟಿ ನನ್ನ ಅಕ್ಕ ಕೇಳ್ತಾ ಇರೋದು? ನಮ್ಮ ನಿನ್ನೆ ಕೇಳ್ತಾ ಇರೋದು. ಆಂಟಿ ನಾನು ಜಿಮ್ ಮಾಡ್ತಾ ಇದ್ದೀನಿ, ಅದಕ್ಕೆ ಇಷ್ಟು ಸ್ಲಿಮ್ ಆಗಿದ್ದೀನಿ, ಊಟ ಎಲ್ಲ ಜಾಸ್ತಿ ತಿನ್ನಲ್ಲ ನಾನು. ಏಯ್, ಮದುವೆ ಆಗೋ ವಯಸ್ಸು ನಿಂದು, ತಿಂದು ಚೆನ್ನಾಗೆ ಗುಂಡೋಗಿದ್ರೇನೇನೆ ಗಂಟುಗಳು ಬೇಗ ಒಪ್ಕೊಂಡೋಗೋದು. ಹಿಂಗೆ ಗಿಮ್ಮ ಅನ್ಕೊಂಡು ಸಣ್ಣ ಆದರೆ ಯಾರು ನೋಡ್ತಾರೆ ನೀನು? ಹೋಗ್ರಿ, ತಿಂಬ ವಯಸ್ಸಲ್ಲಿ ತಿನ್ನಬೇಕು, ನಮ್ಮಂಗಾದಾಗ ತಿನ್ಬೇಕಾಗುತ್ತೆ. ಅಜ್ಜಿ ನಿಮಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಇರಿ. ನನಗೆ ನೀವು ಯಾರಂತನೂ ಗೊತ್ತಿಲ್ಲ, ನನಗೆ ಟೈಮ್ ಆಗ್ತಿದೆ, ಸರಿ ನಾನು ಹೋಗಬೇಕು. ಇದ್ಯಾವುದೇ ಲಕ್ಷ್ಮಕ್ಕ ಮಾತಾಡ್ಸಿರು ನಿಂತ್ಕೊಂಡಂಗೆ ಹೋಯ್ತೈತಲ್ಲ ಇದು. ಅದಿರೋದು ನೋಡೆ ಕಡ್ಡಿ ಪಿಳ್ಳೆ ಇದ್ದಂಗೆ. ಅಜ್ಜಿ ಅವ್ರು ಹೆಂಗನ ಇರಲಿ, ಎದ್ ನಡಿ ಒಳಕ್ಕೆ ಹೋಗೋಣ ನಾವು. ಸುಮ್ಮನೆನಾ ಮಾನ ಮರ್ಯಾದೆ ಹೋಗುತ್ತೆ ಇಲ್ಲಿ ಕೂಕಂಡ್ರಿ. ಹೆಂಗನ ಮಾಡ್ಕೊಳಮ್ಮ, ನಾನು ಹೋಗ್ತೀನಿ. ನೋಡ್ರಪ್ಪ ಲಕ್ಷ್ಮಕ್ಕ ಹೆಂಗೆ ಹೇಳ್ತಾಳೆ, ನನ್ನಿಂದ ಮಾನ ಮರ್ಯಾದೆ ಹೋಗುತ್ತಂತೆ. ಸರಿ ಕಣ್ರಪ್ಪ, ನಾನು ಒಳಕ್ಕೆ ಹೋಗ್ಬಿಡ್ತೀನಿ, ಸುಮ್ಮನೆ ಯಾಕಿಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ ನೋಡ್ತಿದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ರಪ್ಪ.